ಸಿಸ್ಟಮ್ ನೋಡ್ಕೊಳ್ಳೋನು ಅವನು, ನಿಮ್ಮ ಡೈಜೆಸ್ಟಿವ್ ಸಿಸ್ಟಮ್, ರೀಪ್ರೊಡಕ್ಟಿವ್ ಸಿಸ್ಟಮ್, ಅವನಿಗೆ ಯಾವತ್ತೂ ನೀವು ಥ್ಯಾಂಕ್ಸ್ ಹೇಳಲಿಲ್ಲ. ದೇವರು ನಮ್ಮ ಈ ಎಲ್ಲ ವೈಟಲ್ ಫಂಕ್ಷನ್ಸ್ ಅನ್ನ ನೋಡ್ಕೊಳ್ಳೋದಕ್ಕೆ ಅಂತಾನೆ ಆ ರೂಪದಲ್ಲಿ, ಸುಪ್ತ ಮನಸ್ಸಿನ ರೂಪದಲ್ಲಿ ನಮ್ಮಲ್ಲಿ ನೆಲೆಸಿದ್ದಾನೆ. ಅವನಿಗೆ ಮಲಗೋಕ್ಕಿಂತ ಮುಂಚೆ ಒಂದು ಥ್ಯಾಂಕ್ಸು, ಬೆಳಗ್ಗೆ ಏಳಕ್ಕಿಂತ ಮುಂಚೆ ಒಂದು ಥ್ಯಾಂಕ್ಸ್ ಹೇಳಿದ್ರೆ ಸಾಕು, ನಿಮ್ಮ ಲೈಫ್ ಚೇಂಜ್ ಆಗುತ್ತೆ. ಆ ಥ್ಯಾಂಕ್ಫುಲ್ನೆಸ್ ಒಂದೇ ನಿಮ್ಮಿಂದ ಎಕ್ಸ್ಪೆಕ್ಟ್ ಮಾಡೋದು ಆ ಸುಪ್ತ ಮನಸ್ಸು. ವೆನೆವರ್ ಯು ಸೇ ಥ್ಯಾಂಕ್, ಐ ಲವ್ ಮೈ ಸೆಲ್ಫ್, ಐ ಆಮ್ ಗ್ರೇಟ್ಫುಲ್ ಟು ಯು ಅಂತಂದ್ರೆ, ನನ್ನ ಹತ್ರ ತುಂಬಾ ವೈಜ್ಞಾನಿಕವಾದ ಒಂದು ಸಂಶೋಧನಾತ್ಮಕವಾದ ವಿಡಿಯೋಸ್ ಇದೆ. ನೀವು ನೀರ್ ಮುಂದೆ ನಿಂತು, ಜಪಾನ್ನ ವಿಜ್ಞಾನಿ ಸಂಶೋಧನೆ ಮಾಡಿರ್ತಕ್ಕಂಥದ್ದು ಇದು, ಐ ಲವ್ ಯು ಅಂತ ಹೇಳಿದ್ರೆ ಅದರ ಸ್ಯಾಂಪಲ್ಸ್ ಅನ್ನು ತಗೊಂಬಂದು ಫ್ರಿಡ್ಜಲ್ಲಿಟ್ಟು ಆ ಫ್ರೀಸ್ ಆದಂತ ನೀರನ್ನ ಮೈಕ್ರೋಸ್ಕೋಪ್ ಕೆಳಗಡೆ ಇಟ್ಟಾಗ ಯು ಕ್ಯಾನ್ ಸಿ ಬ್ಯೂಟಿಫುಲ್ ಫ್ಲವರ್ ಶೇಪ್ ಆಟಮ್ಸ್. ಯು ಆರ್ ಈಡಿಯಟ್ ಅಂತ ನೀವೇನಾದ್ರೂ ಬೈದಿದ್ದಾದ್ರೆ ಆ ಭಯಾನಕ ದೆವ್ವದ ಚಿತ್ರ ಮೂಡುತ್ತೆ ಅದ್ರ ಕೆಳಗಡೆ. ಮೆಸೇಜಸ್ ಫ್ರಮ್ ವಾಟರ್ ಅಂತ ಒಂದು ಪುಸ್ತಕ ಇದೆ, ನೀವು ಯಾರಾದರೂ ವೈಜ್ಞಾನಿಕ ಮನೋಭಾವದವರಿದ್ರೆ ಅದನ್ನು ಓದಿ ಅರ್ಥ ಮಾಡ್ಕೊಳ್ಳಿ. ನಮ್ಮ ದೇಹದಲ್ಲಿ 75% ನೀರಿದೆ. ಯದ್ಭಾವಂ ತದ್ಭವತಿ. ನೀವು ಯಾವ ತರ ಯಾವ ಭಾವನೆಯಲ್ಲಿದ್ದರೆ, ಕೋಪದ ಭಾವನೆ, ದ್ವೇಷದ ಭಾವನೆ, ತಾತ್ಸಾರದ ಭಾವನೆ, ಈ ಮನೋಭಾವದಲ್ಲಿದ್ದಾಗ ನಿಮ್ಮ ಒಳಗಡೆ ಕೂಡ ಆ ಥರ ರೋಗಗಳು ಉತ್ಪತ್ತಿ ಆಗ್ತಾ ಇರುತ್ತೆ. ಹಾಗಾಗಿ ಸಕಾರಾತ್ಮಕ ಮನಸ್ಸಿಂದ, ವೆನ್ ಯು ಲವ್ ಯುವರ್ ಬಾಡಿ, ವೆನ್ ಯು ಲವ್ ಯುವರ್ ಸೆಲ್ಫ್, ನಿಮ್ಮಲ್ಲಿ ಹೀಲ್ ಆಗ್ತಾ ಇರುತ್ತೆ, ಒಳಗಡೆ ಸಾಕಷ್ಟು ಹೀಲಿಂಗ್ ನಡೀತಾ ಇರುತ್ತೆ. ಈಗ ಸುಪ್ತ ಮನಸ್ಸಿಗೆ ಎಂತಹ ವಿಸ್ಮಯಕಾರಕ ಶಕ್ತಿ ಇದೆ. ಸುಪ್ತ ಮನಸ್ಸು ಅದರ ಒಲಮೆಯಿಂದಲೇ ನಾವು ಪಾಸ್ಟ್ ಲೈಫ್ ರಿಗ್ರೆಷನ್ನು ಮಾಡ್ಲಿಕ್ಕೆ ಸಾಧ್ಯ, ಹಿಂದಿನ ಜನ್ಮಗಳ ನೋಡ್ಕೊಳ್ಳಿಕ್ಕೆ ಸಾಧ್ಯ, ಮತ್ತೆ ಮುಂದಿನ ಭವಿಷ್ಯನ ಮಾಡಲಿಕ್ಕೂ ಕೂಡ ಸಾಧ್ಯ ಇದೆ. ಈಗ ಒಂದು ಸುಪ್ತ ಮನಸ್ಸಿನ ಮೇಲೆ ಒಂದು ಪ್ರಯೋಗ ಮಾಡೋಣ. ಹೇಗೆ ಹಿಮಾಲಯದಲ್ಲಿ ಋಷಿಗಳು ಅಲ್ಲಿನ ತಣ್ಣನೆಯ ಚಳಿಯ ಹಿಮದ ಬರ್ಪದ ಮೇಲೆ ತಿಂಗಳುಗಟ್ಟಲೆ ಇರ್ತಾರೆ ಅನ್ನುವ ಒಂದು ಪ್ರಯೋಗ. ನಾವು ಇರಬಲ್ಲವೇ? ನಮಗೂ ಆ ಶಕ್ತಿ ಇದೆಯೇ? ಆ ವಿಸ್ಮಯಕಾರಕ ಶಕ್ತಿ ನಮ್ಮಲ್ಲಿ ಇದೆಯಾ? ಖಂಡಿತ ಹೌದು. ನಾವು ಕೂಡ ವೆನ್ ವಿ ರೀಚ್ ದಟ್ ಸ್ಟೇಟ್ ಆಫ್ ಸಮಾಧಿ, ಮನಸ್ಸಿನಲ್ಲಿ ಅಸುಪ್ತ ಮನಸ್ಸಿನ ಆಳಕ್ಕೆ ಇಳಿದಾಗ ಖಂಡಿತ ನಮಗೂ ಕೂಡ ಹಿಮದ ಮೇಲೆ ನಿಶ್ಚಯವಾಗಿ ನಿರ್ಲಿಪ್ತವಾಗಿ ಹಾಗೆ ಇರ್ಲಿಕ್ಕೆ ಸಾಧ್ಯ ಇದೆ. ಅಂತಹ ಒಂದು ಪ್ರಯೋಗ ನಾವು ನಿಮಗಾಗಿ ಮಾಡ್ತಾ ಇದ್ದೇವೆ. ಈ ಕಡೆಯಿಂದ ಒಂದು 10 ಜನ, ಈ ಕಡೆಯಿಂದ ಒಂದು 10 ಜನ ಸ್ಟೂಡೆಂಟ್ಸ್ ಬನ್ನಿ. ಯಾಕೆ? ಈ ಮಕ್ಕಳಲ್ಲಿ ಆ ಸುಪ್ತ ಮನಸ್ಸಿನ ಶಕ್ತಿ ಬಹಳ ಅಧಿಕವಾಗಿರುತ್ತೆ. ಹಾಗೆ ನಾವು ಬೆಳೀತಾ 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 ಈ ಸುಪ್ತ ಮನಸ್ಸಿನ ಶಕ್ತಿ ಮಾಸಿ ಹೋಗಿ ಒಂದು ನಾವು ಅಡಲ್ಟ್ ಆಗಿಬಿಡ್ತೇವೆ. ಯು ನೋ ಹೂ ಇಸ್ ಅಡಲ್ಟ್? ದ ಒನ್ ವಿತ್ ಅಡಲ್ಟ್ರೇಟೆಡ್ ಮೈಂಡ್ ಈಸ್ ಅಡಲ್ಟ್. ನಾವು ಬೆಳೀತಾ 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 ಮೈಂಡು ಅಡಲ್ಟ್ರೇಟ್ ಆಗಿಬಿಡುತ್ತೆ. ದೆನ್ ವಿ ಬಿಕಮ್ ಅಡಲ್ಟ್. ಈಗ ಫಸ್ಟ್ ಒಂದು ಕ್ಯಾಟಲಪ್ಸಿ ಅಂತ ಸ್ಟೇಟ್ ಆಫ್ ಮೈಂಡ್ ಇದೆ. ಅದೇನು ಅಂತ ನಿಮಗೆ ಪರಿಚಯ ಮಾಡಿಸ್ತೇನೆ. ಅದರಿಂದ ಏನು ಸ್ಪೆಷಲಿ ವಿದ್ಯಾರ್ಥಿಗಳ ಏಕಾಗ್ರತೆಗೆ ಮತ್ತು ಅವರ ಸ್ಮರಣ ಶಕ್ತಿಯನ್ನು ವೃದ್ಧಿ ಮಾಡೋದಕ್ಕೆ, ಅವರಲ್ಲಿರ್ತಕ್ಕಂಥ ಕಾನ್ಫಿಡೆನ್ಸ್ ಅನ್ನು ಜಾಸ್ತಿ ಮಾಡೋದಕ್ಕೆ ಈ ಸ್ಟೇಟ್ ಆಫ್ ಮೈಂಡ್, ಇದನ್ನ ಹೇಗೆ ಜಾಪನೀಸು ಆ ಸ್ಟಡಿಯಲ್ಲಿ ಬಳಸ್ತಾರೆ ಮತ್ತು ನಮ್ಮ ಲ್ಯಾಂಗ್ವೇಜಸ್ ಅನ್ನು ಹೇಗೆ ಇಂಪ್ರೂವ್ ಮಾಡ್ಕೋಬಹುದು ಅನ್ನುವ ಫಸ್ಟ್ ಒಂದು ಪ್ರಯೋಗ ಮಾಡಿ ಆಮೇಲೆ ಐಸ್ ಡೆಮಾನ್ಸ್ಟ್ರೇಷನ್ ಮಾಡ್ತೇನೆ. ಇದಕ್ಕೆ ಬೇಕಾಗಿರ್ತಕ್ಕಂಥದ್ದು, ನಾವು ಆ ಧ್ಯಾನ ಸ್ಥಿತಿಗೆ ಹೋಗ್ಬೇಕಾದ್ರೆ ನಮ್ಮ ಮನಸ್ಸು ತುಂಬಾ ಮುಗ್ಧವಾಗಿರ್ಬೇಕು, ಮುಕ್ತವಾಗಿರ್ಬೇಕು. ನಮ್ಮಲ್ಲಿ ಈ ಲಾಜಿಕ್, ತರ್ಕ, ವಿಮರ್ಶೆ, ವಿಶ್ಲೇಷಣೆ ಆಗ್ತಿದ್ರೆ ಆ ಸುಪ್ತ ಮನಸ್ಸಿಗೆ ಹೋಗೋದಕ್ಕೆ ಅಸಾಧ್ಯ ಆಗುತ್ತೆ. ಈ ಧ್ಯಾನಕ್ಕೆ ಹೋಗ್ಬೇಕಾದ್ರೆ, ಧ್ಯಾನ ಸಮಾಧಿಗೆ ಹೋಗ್ಬೇಕಾದ್ರೆ ನಾವು ಕಲಿತಿದ್ದನ್ನು ಬಿಟ್ಟು ಕೊಡಬೇಕಾಗತ್ತೆ. ಎಷ್ಟೋ ಸಾರಿ ನಾವು ತುಂಬಾ ಕಲಿತ ಮನಸ್ಸಿಂದ, ಬಲಿತ ಮನಸ್ಸಿಂದ ಧ್ಯಾನಕ್ಕೆ ಹೋದಾಗ ನಮ್ಮ ಮನಸ್ಸು ತುಂಬಾ ತರ್ಕದಲ್ಲೇ, ವಿಚಾರಗಳಲ್ಲೇ ಉಳಿದು ಬಿಡುತ್ತೆ. Mentally leave this body. Physically your body is there, but you are leaving mentally towards the sky. You're going upwards to meet the angels,
to receive the grace that is required to face your exams, your problems, memory problem, concentration, and IQ, EQ, SQ, confidence. You will get everything from the angels. ಆ ಮೇಲಿನ ದೇವತೆಗಳಿಂದ ಆಶೀರ್ವಾದ ರೂಪದ, ಬೆಳಕಿನ ರೂಪದ ಒಂದು ದಿವ್ಯ ವರಗಳನ್ನು ಪಡಿಲಿಕ್ಕೆ ಈಗ ಮೇಲೆ ಹೋಗ್ತಾ ಇದ್ದೀರಿ. Now let us test the catalepsy state. ಈಗ ಇಲ್ಲಿ ಇರ್ತಕ್ಕಂಥ ಒಂದು 30-40 ಜನ ಮಕ್ಕಳಿದ್ದಾರೆ. ಯಾರು ಈ ಕೆಟಲಪ್ಸಿ ಸ್ಟೇಟ್ ರೀಚ್ ಮಾಡ್ತಾರೆ, ಸೈಂಟಿಫಿಕಲಿ ಕೆಟಲಪ್ಸಿ ಅನ್ನೋದು ಒಂದು ಸ್ಟೇಟ್ ಇದೆ. ಇಟ್ಸ್ ಎ ಸ್ಟೇಟ್ ಆಫ್ ಮೈಂಡ್. ಅದನ್ನ ಇಟ್ ಈಸ್ ಕಾಲ್ಡ್ ಸ್ಟೇಟ್ ಆಫ್ ಇಮ್ಮೊಬಿಲಿಟಿ. ಸೊ ಆ ಸ್ಥಿತಿಯನ್ನು ತಲುಪಿದವರು ಅವರು ಹೊರಗಿನ ಶಬ್ದಗಳಿಗೆ, ಹೊರಗಿನ ಬಾಹ್ಯ ಸಂವೇದನೆಗಳಿಗೆ ಸ್ಪರ್ಶಿಸುವ ಒಂದು ಗುಣವನ್ನು, ಮನಸ್ಸಿನ ಗುಣವನ್ನು ಕಳ್ಕೊಳ್ತಾರೆ. ಅವ್ರು ನಿಮಗೆ ರೆಸ್ಪಾಂಡ್ ಮಾಡ್ಬೋದು, ಮಾಡದೇನು ಇರ್ಬೋದು. ಬಟ್ ಯಾರು ಕೆಟಲಪ್ಸಿ ಸ್ಟೇಟ್ ತಲುಪಿದ್ದಾರೆ ಅವರು ನಿಮಗೆ ರೆಸ್ಪಾಂಡ್ ಮಾಡೋದಿಲ್ಲ, ಮಾಡೋಕ್ಕಾಗೋದಿಲ್ಲ ಅವರಿಗೆ. ಸೊ ಇಲ್ಲಿರೋ ಪೇರೆಂಟ್ಸು ಎದ್ದು ನಿಂತವ್ರ ಹೆಸರನ್ನ ಕರಿಬೋದು. ಆ ಕೆಟಲಪ್ಸಿಯಲ್ಲಿದ್ದರೆ ಅವರು ನಿಮ್ಮ ಜೊತೆ ಮಾತಾಡೋದಿಲ್ಲ, ಕೆಟಲಪ್ಸಿಯಲ್ಲಿ ಇಲ್ಲದೆ ಇದ್ರೆ ನಿಮ್ಮ ಜೊತೆ ಮಾತಾಡ್ತಾರೆ. ಲೆಟ್ಸ್ ಟ್ರೈ. ಪ್ರತೀಕ್ಷಾ, ಪವನ್, ಅಭಿಷೇಕ್, ಅಭಿಷೇಕ್, ಪೂಜಾ. ಈಗ ಸ್ವಲ್ಪ ಪೇರೆಂಟ್ಸ್ಗೆ BP ಜಾಸ್ತಿ ಆಗ್ತದೆ. ಕಾಂತ, ಕಾಂತ, ಏನಪ್ಪ ಆಯ್ತು ನಮ್ಮ ಮಕ್ಕಳಿಗೆ ಅಂತ. ಪ್ರಿಯಾ, ಪ್ರೀತಾ, ಇಡೀ ಗೋಕಾಕ್ ಕೇಳಿಸ್ತಾ ಇದೆ. ಮಲ್ಲಿಕಾರ್ಜುನ್, ಮಲ್ಲಿಕಾರ್ಜುನ್, ಕೋರ್ಟಲ್ಲಿ ನಿಂತು ಕೇಳ್ದಂಗಿದೆ. ಓಕೆ, ವೈಜ್ಞಾನಿಕ ಮನೋಭಾವದ ಚಿಂತಕರು ಎಷ್ಟು ಜನ ಇದ್ರಿ? ದಯವಿಟ್ಟು. ಓಕೆ, what is this? What is happening here? Is this miracle or is this science? Is this miracle what I am doing here or it is science? What is the science behind this demonstration? ಎಷ್ಟು ಜನ ಶಿಕ್ಷಕರಿದ್ದೀರಿ, ಅವರಿಗೆ ಅರ್ಥ ಆಗಬೇಕಾಗಿದೆ this phenomena, how this state of mind can help us to improve our students' memory, concentration, confidence, everything. ಇದು ನಿಮಗೆ ಪವಾಡ, ವಿಸ್ಮಯ ಆಗಿ ಕಾಣಿಸ್ಬೋದು. ಬಟ್ ಇದು ನಾವು ಸ್ಟೂಡೆಂಟ್ಸ್ ಎಜುಕೇಶನ್ ಅನ್ನ, ಅವರ ಏಕಾಗ್ರತೆಯನ್ನ, ಸ್ಮರಣ ಶಕ್ತಿಯನ್ನ, ಸಬ್ಜೆಕ್ಟ್ ನಾಲೆಡ್ಜ್ ಅನ್ನ ಟುವರ್ಡ್ಸ್ ಹೆಸಿಟೇಷನ್ ಟುವರ್ಡ್ಸ್ ದ ಸಬ್ಜೆಕ್ಟ್ಸ್. ಕೆಲವರು ಗಣಿತ ಅಂದ್ರೆ ಸಮಸ್ಯೆ ಇರುತ್ತೆ, ಕೆಲವರು ವಿಜ್ಞಾನ ಅಂದ್ರೆ ಆಗೋದಿಲ್ಲ. ಆ ಹೆಸಿಟೇಷನ್ಸ್ ರಿಮೂವ್ ಮಾಡೋದಕ್ಕೆ ಸ್ಟೇಟ್ ಆಫ್ ಮೈಂಡ್ ನಾವು ಬಳಸ್ಕೋಬಹುದು. ಇದನ್ನ ಇನ್ನೊಂದು ಹೆಸರು, ವೈಜ್ಞಾನಿಕವಾದ ಹೆಸರು ಹೈಬರ್ನೇಷನ್ ಸ್ಟೇಟ್ ಆಫ್ ಮೈಂಡ್. ನೀವು ಕಂಪ್ಯೂಟರ್ನ ಹೈಬರ್ನೇಟ್ ಮೋಡ್ಗೆ ಹಾಕ್ತಿರಲ್ಲ, ಸೊ ಅಂತಹ ಒಂದು ಸ್ಥಿತಿ ಇದು. ಮನಸ್ಸನ್ನು ತಾತ್ಕಾಲಿಕವಾಗಿ ಆ ಸಮಾಧಿಯಲ್ಲಿ ಇಡೋದು. ಬಾಹ್ಯ ಪ್ರಚೋದನೆಗಳಿಗೆ, ಬಾಹ್ಯ ಶಬ್ದಗಳು ಎಷ್ಟೇ ಡಿಸ್ಕ್ರಿಮಿನೇಷನ್ಸ್ ಇರಲಿ, ಎಷ್ಟೇ ಡಿಸ್ಟ್ರಾಕ್ಷನ್ಸ್ ಇರಲಿ, ಅದಕ್ಕೆ ಸ್ಪಂದಿಸದೆ ಇರುವ ಹಾಗೆ ಒಂದು ಮನಸ್ಥಿತಿಯನ್ನ ಇದನ್ನ ಇಡಬಹುದು. ಇದೆಲ್ಲ ಗ್ರಹಿಸ್ತಾ ಇರುತ್ತೆ. ನೀವು ಕೇಳಿದ್ದು ಇದಕ್ಕೆ ಕೇಳಿಸ್ಕೊಳ್ತಾ ಇದೆ, ಆದರೆ ಅದನ್ನು ಅನಲೈಸ್ ಮಾಡಕ್ ಹೋಗ್ತಾ ಇಲ್ಲ, ಅದಕ್ಕೆ ಪ್ರತಿಕ್ರಿಯೆ ಮಾಡೋದಿಲ್ಲ. ಅರ್ಥ ಆಗತ್ತೆ, ಪ್ರತಿಕ್ರಿಯೆ ಇಲ್ಲ. ಓಕೆ, ಸೊ ಈ ಸ್ಟೇಟ್ ಆಫ್ ಮೈಂಡ್ ನ ಜಾಪನೀಸು ವಿದ್ಯಾರ್ಥಿಗಳ ಮೇಲೆ ಸ್ಕೂಲಲ್ಲಿ ಪ್ರಯೋಗ ಮಾಡಿ ಒಂದು ಲಘು ವಿಶ್ರಾಂತಿಯನ್ನು ಉಂಟು ಮಾಡಿ ಆ ಮನಸ್ಸುಗಳನ್ನ ಈ ಒಂದು ಸ್ಥಿತಿಯಲ್ಲಿ ಇಟ್ಟು ಅಲ್ಲಿ ಪಾಠ ಹೇಳೋದಿಲ್ಲ, ಪಾಠ ಪ್ರವಚನಗಳಿಗೆ ಸಂಬಂಧಪಟ್ಟಂತ ಕೆಸೆಟ್ಸ್ ಅನ್ನ, ಸಿಡಿಸ್ ಅನ್ನ ಪ್ಲೇ ಮಾಡ್ತಾರೆ, ಆಡಿಯೋ ಸಿಡಿಸ್ ಅನ್ನ. ಈ ಸುಪ್ತ ಮನಸ್ಸು ಇವಾಗ ಜಾಗೃತವಾಗಿರುತ್ತೆ, ಅದು ಸಂಪೂರ್ಣವಾಗಿ ಇದನ್ನ ರೆಕಾರ್ಡ್ ಮಾಡ್ಕೊಳ್ಳುತ್ತೆ. ದೇರ್ ಇಸ್ ನೋ ಡಿಸ್ಟ್ರಾಕ್ಷನ್. ಇಲ್ಲಿ ಒಂದು ಚಂಚಲ ಮನಸ್ಸಿಲ್ಲ, ಅದನ್ನು ಸಂಪೂರ್ಣವಾಗಿ ರೆಕಾರ್ಡ್ ಮಾಡಿಕೊಂಡಂತ ಮನಸ್ಸು ವಾಸ್ತವ ಎಚ್ಚರ ಸ್ಥಿತಿಗೆ ಬಂದಾಗ ಅದರ ಬಗ್ಗೆ ಸಂಪೂರ್ಣವಾಗಿ ತಿಳುವಳಿಕೆ ಹೊಂದಿರುತ್ತೆ. ಹಾಗಾಗಿ ಆ ಯಾವುದೇ ಪ್ರಶ್ನೆ ಕೊಟ್ರೆ ಅದಕ್ಕೆ ಸಮಂಜಸವಾದ, ಪೂರ್ಣವಾದ ಉತ್ತರ ಬರೀತಕ್ಕಂಥ ಎಬಿಲಿಟಿ ಸ್ಟೂಡೆಂಟ್ಸ್ ಬಂದಿರುತ್ತೆ. ಇದನ್ನು ಯಾಕೆ ನಾವು ವಿದ್ಯಾರ್ಥಿಗಳ ಒಂದು ಶೈಕ್ಷಣಿಕ ಉದ್ಧಾರಕ್ಕಾಗಿ ಯಾಕೆ ಬಳಸಬಾರದು? ಲೆಟ್ಸ್ ಸಿ ಫರ್ದರ್. Lift this body, keep here, bring here. Keep here. Relax, go deeper into relaxation.
I want this body also. ನಾವು ನಿದ್ರೆಯಲ್ಲಿ ಕೂಡ ಈ ಸ್ಟೇಟ್ ಆಫ್ ಮೈಂಡ್ ಅಲ್ಲಿ ಇರ್ತೇವೆ, ಬಟ್ ವಿ ಆರ್ ನಾಟ್ ಅವೇರ್ ಆಫ್ ದಿ ಸ್ಲೀಪ್. ಇದನ್ನ ರೆಮ್ ಸ್ಲೀಪ್ ಅಂತ ಹೇಳ್ತೇವೆ, ರ್ಯಾಪಿಡ್ ಐ ಮೂವ್ಮೆಂಟ್ ಸ್ಲೀಪ್. ಕ್ಯಾಮರಾ ಏನಾದರೂ ಹತ್ರ ಇದ್ರೆ ಇವರ ಕಣ್ಣುಗಳ ಮೇಲೆ ನೀವು ಕ್ಯಾಮರಾ ಫೋಕಸ್ ಮಾಡಿದ್ರೆ ಸೊ ದಟ್ ದೇ ಕ್ಯಾನ್ ಸಿ ವಾಟ್ ಈಸ್ ರೆಮ್ ಸ್ಲೀಪ್ ಅಂತ. ಈ ಐ ಫ್ಲಟರಿಂಗ್ ಇರುತ್ತೆ, ಐ ಮೂಮೆಂಟ್ಸು ತೀವ್ರ ನೇತ್ರ ಸಂಚಲನ ಅಂತ ಹೇಳ್ತೇವೆ. ಈ ಸ್ಥಿತಿಯಲ್ಲಿ ನಿಮ್ಮ ಕಣ್ಣುಗುಡ್ಡೆಗಳ ಚಲನೆ ಜಾಸ್ತಿ ಇರುತ್ತೆ, ತೀವ್ರ ನೇತ್ರ ಸಂಚಲನ, ರ್ಯಾಪಿಡ್ ಐ ಮೂವ್ಮೆಂಟ್ ಅಂತ ಹೇಳ್ತೇವೆ, ರೆಮ್ ಸ್ಲೀಪ್ ಅಂತ ಹೇಳ್ತೇವೆ. ಇದೇ ಸ್ಥಿತಿಯಲ್ಲಿ ನಮಗೆ ಕನಸುಗಳು ಬರೋದು. ಪ್ರತಿ ದಿವಸ ಎಲ್ರಿಗೂ 1 hour ಅಲ್ಲಿ 20 minutes ರೆಮ್ ಸ್ಲೀಪ್ ಇರುತ್ತೆ, ಇನ್ನು 40 minutes ನಾನ್ ರೆಮ್ ಸ್ಲೀಪ್ ಇರುತ್ತೆ. ವಿಜ್ಞಾನ ಓದ್ಕೊಂಡಿರೋರಿಗೆ ಇದು ಗೊತ್ತಿರುತ್ತೆ. ಈ ರೆಮ್ ಸ್ಲೀಪ್ ಅಲ್ಲಿ ನಮಗೆಲ್ಲ ಕನಸುಗಳು ಬರೋದು. ಸೊ ಟ್ರಾನ್ಸ್ ಸ್ಟೇಟ್ ಈಸ್ ಆಲ್ಸೋ ಸಿಮಿಲರ್ ಟು ರೆಮ್ ಸ್ಲೀಪ್. ಈ ರೆಮ್ ಸ್ಲೀಪ್ ಇದು ಕೃತಕ ನಿದ್ರಾವಸ್ಥೆ, ಇದು ನಿದ್ರೆಯಲ್ಲಿ ಬರ್ತಕ್ಕಂಥ ಅವಸ್ಥೆ ಅಲ್ಲ. ನಿದ್ರೆಯಲ್ಲಿ ಆಗೋದು ಸಹಜವಾಗಿ ರೆಮ್ ಸ್ಲೀಪ್. ಇಲ್ಲಿ ನಾನು ಕೃತಕವಾಗಿ ಅದನ್ನು ಸೃಷ್ಟಿ ಮಾಡಿರೋದ್ರಿಂದ ಈ ಕೃತಕ ನಿದ್ರಾವಸ್ಥೆಯಲ್ಲಿ ಯು ಕ್ಯಾನ್ ಬ್ಯೂಟಿಫುಲಿ ಪ್ರೋಗ್ರಾಮ್ ಯುವರ್ ಮೈಂಡ್. ನಿಮ್ಮಲ್ಲಿ ಏನೇನು ಸಮಸ್ಯೆಗಳಿದೆಯೋ ಈ ಮನಸ್ಸಿನ ಸ್ಥಿತಿಯಲ್ಲಿ ಅಂದುಕೊಂಡ್ರೆ ಸಾಕು, ಅವೆಲ್ಲ ಮ್ಯಾನಿಫೆಸ್ಟ್ ಆಗುತ್ತೆ. ನನಗೆ ಕಾಯಿಲೆ ಹೋಗ್ಬೇಕು, ಐ ಆಮ್ ವೆರಿ ಹೆಲ್ದಿ, ಐ ಆಮ್ ಎನರ್ಜೆಟಿಕ್, ಐ ಆಮ್ ಟೋಟಲಿ ಕಾನ್ಫಿಡೆಂಟ್, ಮನಸ್ಸಲ್ಲೇ ಅಂದುಕೊಳ್ತಾ ಇದ್ರೆ ಈ ಸ್ಟೇಟ್ ಆಫ್ ರೆಮ್ ಸ್ಲೀಪ್ ಅಲ್ಲಿ ಮ್ಯಾನಿಫೆಸ್ಟ್ ಆಗತ್ತೆ. ಸೊ ತುಂಬಾ ಜನ ಅವಾಗೆ ನೋಡಕ್ಕಾಗಿರ್ಲಿಲ್ಲ. ಸಾಮಾನ್ಯವಾಗಿ ನೀವು ಬಸ್ಸಲ್ಲಿ ಪ್ರಯಾಣ ಮಾಡ್ತಿರ್ತೀರಿ, ಯಾರಾದ್ರೂ ನಿಮ್ ಪಾದಾನ ತುಳಿದ್ರೆ ಹೌ ಯು ರಿಯಾಕ್ಟ್? ಥ್ಯಾಂಕ್ ಯು ಸರ್ ಅಂತೀರಾ, ಕಪಾಳ ಕೊಡಿತೀರಾ? ಅಂದ್ರೆ ನಿಮಗೆ ಪ್ರೆಷರ್ ಆಗತ್ತೆ, ನಿಮಗೆ ಆಚ್ ಅಂತ ಹೇಳ್ತೀರಿ. ಆದ್ರೆ ನಾನು ಸುಮಾರು 80 kg ಇದ್ದೇನೆ. ನನ್ನ ಇಷ್ಟು ತೂಕ ಈ ಪುಟ್ಟ ದೇಹಗಳು ಹೇಗೆ ಹೊರುತ್ತವೆ? ಕ್ಯಾಮ್ರಾ ಈ ಮುಖದ ಮೇಲೆ ಹಾಕಿ, ಆ ಮುಖದಲ್ಲಿ ಏನಾದ್ರೂ ನೋವಿನ ಛಾಯೆ ಇದೆಯಾ ನೋಡಿ. ಈ ಸ್ಲೀಪಿಂಗ್ ಸಿಂಪ್ಲಿ, ಕ್ಯಾನ್ ಯು ಸಿ? ಈ ಸ್ಲೀಪಿಂಗ್ ಕಂಪ್ಲೀಟ್ಲಿ, ಈಸ್ ಕಂಪ್ಲೀಟ್ಲಿ ರಿಲ್ಯಾಕ್ಸ್ಡ್. Yes? Yes? Clap to him. That means there is no distraction, there is no pain when you reach this state of samadhi. ಅಂದ್ರೆ ನೋವು ಹೊರಮನಸ್ಸಿಗೆ ಮಾತ್ರ ತಿಳ್ಕೊಳ್ಳಿ. ಪೇನ್ ಅನ್ನೋದು ಓನ್ಲಿ ಫಾರ್ ಕಾನ್ಶಿಯಸ್ ಮೈಂಡ್. When you know, when you learn, when you reach this state of mind, there is no pain at all. ದೇಹದ ನೋವು ಆ ಕಡೆ ಇರಲಿ, ದೇಹದ ನೋವಿಗಿಂತ ಮನಸ್ಸಿನ ನೋವುಗಳು 10 ಪಟ್ಟು ಜಾಸ್ತಿ. ಆಮೈ ಕರೆಕ್ಟ್? ನಿಮ್ಗಿರೋ ದೇಹದ ನೋವಲ್ಲ, ಮನಸ್ಸಿನ ನೋವು. ಮಕ್ಕಳು ಸರಿ ಇಲ್ಲ, ಗಂಡ ಸರಿ ಇಲ್ಲ, ಹೆಂಡತಿ ಸರಿ ಇಲ್ಲ, ಅತ್ತೆ ಮಾವಂದ್ರು ಸರಿ, ಈ ಮನಸ್ಸಿನ ವ್ಯಾಧಿಗಳಿದೆಯಲ್ಲ, ಈ ಪೇನಿಂದ ನಿದ್ರೆ ಬರೋದಿಲ್ಲ, ಇನ್ಸೋಮ್ನಿಯಾ. ಅವುಗಳನ್ನು ಕೂಡ ಓಡಿಸೋದಕ್ಕೆ ದಿವ್ಯ ಔಷಧಿ ಈ ಸ್ಟೇಟ್ ಆಫ್ ಮೈಂಡ್. ಅದಕ್ಕೆ ನಾ ಹೇಳೋದು ಸಂಮೋಹಿನಿ ಈಕ್ವಲೆಂಟ್ ಟು ಸಂಜೀವಿನಿ ಅಂತ. So in this state of mind, I am going to perform a small surgery. Can I expect some physicians, sir? Please come. I am Dr. Balesh Kapalgudi. I am practicing general surgeon. ನೀವು ಸೂಜಿ ಕೊಟ್ಟಿರ್ತೀರಿ ಎಷ್ಟೋ ಜನಕ್ಕೆ. What is the reaction? How they react to the injection? What is the facial expressions? Whether they are relaxed in the face or there is some tension irutte. There is a stress. Pain irutte, stress irutte. How they react for the stress or pain? They might ಒಬ್ರು ಧೈರ್ಯಸ್ಥರು ಅದನ್ನ ತಡ್ಕೋತಾರೆ, ಕೆಲವರು ಅದು ಸ್ವಲ್ಪ ಪೇನ್ ಅಂತ ಚೀರ್ತಾರೆ. ಆಬ್ವಿಯಸ್ಲಿ ಪೇನ್ ಹಾಗೆ ಆಗುತ್ತೆ. ಹೌದು. ಸೊ ಯುವರ್ ಲೆಫ್ಟ್ ಹ್ಯಾಂಡ್ ಈಸ್ ಕಂಪ್ಲೀಟ್ಲಿ ಡಿಟ್ಯಾಚ್ ಫ್ರಮ್ ಯುವರ್ ಮೈಂಡ್. ಯು ಹ್ಯಾವ್ ನೋ ಲೆಫ್ಟ್ ಹ್ಯಾಂಡ್ ಅಟ್ ಆಲ್. Just breathe in and breathe out, deeply and completely. Doctor, I have done.
What medical science says for this? How you can I think he's in his subconscious mind. In subconscious mind, the mind cannot respond to external any painful stimulus actually. any stimulation. Yeah. Right? Yeah. That means there is one mind Yeah. huh, where we can comfortably experience everything without pain. Without pain. Am I correct? Yeah, yes. Do you agree with me? Yeah, yeah, sure. ಥ್ಯಾಂಕ್ ಯು. ಯಾಕೆ ಈ ಪ್ರಯೋಗ ಮಾಡಿದೆ ಅಂತಂದ್ರೆ ಜಸ್ಟ್ ಟು ಶೋ ವಿ ಹ್ಯಾವ್ ಸಬ್ ಕಾನ್ಶಿಯಸ್ ಮೈಂಡ್ ಅಂಡ್ ವೆನ್ ವಿ ರೀಚ್ ಸಬ್ ಕಾನ್ಶಿಯಸ್ ಮೈಂಡ್ ದೇರ್ ಈಸ್ ನೋ ಪೈನ್ ಅಟ್ ಆಲ್ ಅಂತ. ದೆನ್ ವೇರ್ ಇಸ್ ದ ಪೈನ್? ವೇರ್ ಇಸ್ ದ ಪೈನ್? ಇಟ್ಸ್ ಇನ್ ದ ಮೈಂಡ್, ದ ಔಟರ್ ಮೈಂಡ್. ಓಕೆ, ಎಲ್ಲಿದೆ ನೋವು? ನೋವು ಅನ್ನೋದು ಹೊರ ಮನಸ್ಸಿಗೋ ಒಳ ಮನಸ್ಸಿಗೋ? ಹೊರ ಮನಸ್ಸಿಗೆ ಅಷ್ಟೇನೆ. ಒಳ ಮನಸ್ಸಿಗೆ ಹೋದ್ರೆ ದೇರ್ ಇಸ್ ನೋ ಪೇನ್ ಅಟ್ ಆಲ್, ದೇರ್ ಇಸ್ ನೋ ಸಫರಿಂಗ್ ಅಟ್ ಆಲ್. ಸಫರಿಂಗ್ ಈಸ್ ವೆರಿ ಸೂಪರ್ಫಿಷಿಯಲ್, ವೆರಿ ಸರ್ಫೇಸ್ ಲೆವೆಲ್. ಲರ್ನ್ ಇನ್ ಯುವರ್ ಲೈಫ್. ನೀವು ಕಲಿಬೇಕಾದ ಇಷ್ಟೇನೆ ಮಹನೀಯರೇ, ಮಹಳೀಯರೇ. ಆ ಸುಪ್ತ ಮನಸ್ಸಿಗೆ ಹೋಗೋದನ್ನು ಕಲ್ತರೆ ಸಾಕು, ಸ್ವರ್ಗ ಅಲ್ಲೇ ಇದೆ ರೀ. ಸ್ವರ್ಗ ಈಸ್ ವೇಟಿಂಗ್ ಫಾರ್ ಯು. ದೇರ್ ಈಸ್ ಎ ಹೆವನ್ ಇನ್ ಯು. ಆ ಸ್ವರ್ಗ ಅನ್ನೋದು ಬೇರೆ ಎಲ್ಲೂ ಇಲ್ಲ, ಇದೇ ಹೆವನ್. ಅಲ್ಲಿಂದ ಹೊರಬಂದವರು, ಆ ಸ್ವರ್ಗದಿಂದ ಹೊರಬಂದವರು ಹೇಳ್ತಾರೆ ಅವರು ನೋಡಿದ ಸ್ವರ್ಗ ಹೇಗಿತ್ತು ಅಂತ. ನಮಗೆ ಈ ವಿಜ್ಞಾನ, ಇದರ ಹಿಂದೆ ಇರ್ತಕ್ಕಂಥ ವೈಜ್ಞಾನಿಕ ಸತ್ಯ ಗೊತ್ತಿಲ್ಲ. ಹಾಗಾಗಿ ಗುರುಜಿಯವರಲ್ಲಿ ಏನೋ ಒಂದು ವಿಸ್ಮಯಕ ಪವಾಡ ಶಕ್ತಿ ಇದೆ ಅವರ ಕೈಯಲ್ಲಿ. ಅದೇನೋ ಮಾಡ್ತಾರೆ, ಅದರಿಂದ ಅದಾಗತ್ತೆ. ಪವಾಡ ಇರೋದು ನನ್ನ ಕೈಯಲ್ಲ, ಅದು ನಿಮ್ಮ ತಲೆಯಲ್ಲಿ ಇರೋದು ಪವಾಡ. ಪವಾಡ ಸದೃಶವಾದ ಮನಸ್ಸು ನಿಮ್ಮೆಲ್ಲರಲ್ಲಿ ಇದೆ. ಅದು ಜಾಗೃತಿಗೊಂಡಿಲ್ಲ ಅಷ್ಟೇನೆ. ಜಾಗೃತಿಗೊಂಡ್ರೆ ನಿಮ್ಮ ಬದುಕಲ್ಲಿ ಪವಾಡಗಳು ಖಂಡಿತ ಸೃಷ್ಟಿಯಾಗ್ತವೆ. ನಿಮ್ಮ ಸಂಬಂಧಗಳು ಗಟ್ಟಿಗೊಳ್ತವೆ, ನಿಮ್ಮ ಕಾಯಿಲೆಗಳು ತೊಲಗ್ತವೆ, ನಿಮ್ಮ ಚಿಂತೆಗಳು, ವ್ಯಸನಗಳು, ರೋಗಗಳು ಎಲ್ಲ ತೊಲಗಿ ಹೋಗಿ ನಿಮಗೆ ಶಾಂತಿ, ನೆಮ್ಮದಿ, ಸುಖ, ನಗು, ಸಂತೋಷ ಇದೆಲ್ಲದರ ಅರಿವಾಗತ್ತೆ. ಇದೆಲ್ಲ ಒಳ ಮನಸ್ಸಲ್ಲಿ ದಂಡಿಯಾಗಿದೆ, ಬೇಕಾದಷ್ಟಿದೆ. ಇಟ್ಸ್ ಟೋಟಲಿ ಪ್ಯಾಕ್ಡ್. ನೀವು ಮಾಡಬೇಕಾದಿಷ್ಟೇನೆ, ನೀವು ಒಳ ಹೋಗುವ ಪ್ರಯತ್ನ ಮಾಡಬೇಕು. ಬಸವಣ್ಣವರು, ಎಲ್ಲ ದಾರ್ಶನಿಕರು ಇದನ್ನೇ ಹೇಳಿದ್ದು. ಒಳ ಹೋಗುವ ಪ್ರಯತ್ನ ಮಾಡಿ, ಅಲ್ಲಿದೆ ಸ್ವರ್ಗ. ಅಂತರಂಗದಲ್ಲಿ ಬೆಳಕನ್ನು ಕಾಳು, ಅಂತರಂಗದಲ್ಲಿ ಜ್ಞಾನವನ್ನು ಹುಡುಕು ಅಂತ. ಇದೇ ಬಸವಣ್ಣವರು ಹೇಳಿದ್ರು, ಎರಡು ಮನಸ್ಸಿದೆ ಅಂತ. ಒಂದು ಬಹಿರಂಗ, ಇನ್ನೊಂದು ಅಂತರಂಗ. ಕಾನ್ಶಿಯಸ್ ಮೈಂಡ್, ಸಬ್ ಕಾನ್ಶಿಯಸ್ ಮೈಂಡ್ ಅಂತ ಅವ್ರದ್ದೇ ಭಾಷೆಯಲ್ಲಿ ಹೇಳಿದ್ರು ಅಷ್ಟೇ. ಈ ಸ್ಥಿತಿಗೆ ನಾವೆಲ್ಲ ಹೋಗ್ಬೋದು ಅಭ್ಯಾಸದಿಂದ. ನಾನಂತೂ ಕಣ್ಮುಚ್ಕೊಂಡ್ರೆ ವಿದಿನ್ ಫ್ಯೂ ಸೆಕೆಂಡ್ಸ್ ಅಲ್ಲಿ ಈ ಸ್ಥಿತಿಗೆ ಹೊರಟೋಗ್ತಾನೆ. ನನಗೆ ಸಿದ್ಧಿ ಆಗಿದೆ ಹೀಗೆ ಆಫ್ಟರ್ ಲಾಟ್ ಆಫ್ ಪ್ರಾಕ್ಟೀಸ್ ಅಷ್ಟೇನೆ. ಅದು ನಿಮಗೂ ಆಗತ್ತೆ. ಈ ಸ್ಥಿತಿಗೆ ಹೋಗ್ಬಿಟ್ಟು ಆ ಒಂದು ಅಖಂಡವಾದ ಸುಖವನ್ನ, ಆನಂದವನ್ನ ಅನುಭವಿಸಿ ಬರುವ ಅರ್ಹತೆ ಪ್ರತಿಯೊಬ್ಬ ಜೀವಿಗೂ ಇದೆ, ಇನ್ಕ್ಲೂಡಿಂಗ್ ಅನಿಮಲ್ಸ್. ಮನುಷ್ಯ ಧ್ಯಾನ ಮಾಡೋದು ಕಲ್ತಿದ್ದೆ ಪ್ರಾಣಿಗಳಿಂದ. ಪೋಲಾರ್ ಬೇರ್ಸ್ ಮತ್ತು ಬೇರೆ ಬೇರೆ ಪ್ರಾಣಿಗಳಿದೆ, ಅವೆಲ್ಲ 6 ತಿಂಗಳ ಕಾಲ ಈ ಹೈಬರ್ನೇಟ್ ಸ್ಥಿತಿಗೆ ಹೋಗ್ತವೆ. ಅದು ಸಮಾಧಿಗೆ ಹೋದಾಗ ಅನ್ನಾಹಾರ ಮುಟ್ಟೋದಿಲ್ಲ. ಹಿಮಕರಡಿಗಳು, ಹಾವುಗಳು ಹೋಗ್ತವೆ, ಕಪ್ಪೆಗಳು ಹೋಗ್ತವೆ, ಮೀನುಗಳು ಹೋಗ್ತವೆ, ಕೆಲವು ಕ್ರಿಮಿಕೀಟಗಳು ಹೋಗ್ತವೆ. ಹೈಬರ್ನೇಷನ್ ಅಂತ ಹೇಳ್ತೇವೆ. 6 ತಿಂಗಳು ಅನ್ನಾಹಾರ ಇಲ್ಲದೆ ಬದುಕ್ತವೆ. ಹಿಮಾಲಯದ 6 ತಿಂಗಳು ಅನ್ನಾಹಾರ ಇಲ್ಲದೆ ಬದುಕುವ ಋಷಿಮುನಿಗಳನ್ನ ನೋಡಿದೆ, ಋಷಿಮುನಿಗಳನ್ನ. ಅದು ಹೇಗೆ ಸಾಧ್ಯ ಅಂತಂದ್ರೆ ಪ್ರಾಣಿಗಳು ಕೂಡ ಸಾಧ್ಯ ಆಗತ್ತೆ, ಹಾಗಾಗಿ ವೈಜ್ಞಾನಿಕವಾಗಿ ಮನುಷ್ಯನ್ ಕೂಡ ಸಾಧ್ಯ ಆಗತ್ತೆ. ಈ ಸ್ಥಿತಿಗೆ ಹೋದಾಗ ಒಳಗಡೆ ಬಾಡಿ ಮೆಟಬಾಲಿಸಮ್ ಚೇಂಜ್ ಆಗುತ್ತೆ, ಹಾರ್ಟ್ ರೇಟ್ ಕಡಿಮೆ ಆಗತ್ತೆ, ಬ್ರೀದಿಂಗ್ ಕಡಿಮೆ ಆಗತ್ತೆ. ಸೊ ಈ ಹೃದಯದ ಮೇಲೆ, ಮೆದುಳಿನ ಮೇಲೆ ಒತ್ತಡ ಕಡಿಮೆ ಆಗಿ ಹೀಲಿಂಗ್ ಆಟೋಮೆಟಿಕ್ ಆಗಿ ಆಗತ್ತೆ. ಹೀಲಿಂಗ್, ಆ ಬಯೋಮ್ಯಾಗ್ನೆಟಿಸಮ್ ಅಂತ ಏನಿದೆ, ನಮ್ಮನ್ನು ಹೀಲ್ ಮಾಡ್ತಕ್ಕಂಥ ಒಂದು ಶಕ್ತಿ, ಮಾಂತ್ರಿಕ ಶಕ್ತಿ, ಕಾಸ್ಮಿಕ್ ಎನರ್ಜಿ ಅಥವಾ ಈಥರ್, ಬಯೋ ಕಾಸ್ಮಿಕ್ ಫ್ಲೂಯಿಡ್, ಪ್ರಾಣ ಚೈತನ್ಯ, ಪ್ರಾಣ ಅನ್ನೋದೇನಿದೆ, ಈ ಸ್ಥಿತಿಯಲ್ಲಿ ನಮ್ಮ ದೇಹದಲ್ಲಿ 72,000 ನಾಡಿಗಳಲ್ಲಿ ಈಸಿಯಾಗಿ ಫ್ಲೋ ಆಗತ್ತೆ. ವೆನ್ ವಿ ಆರ್ ಇನ್ ಕಾನ್ಶಿಯಸ್ ಮೈಂಡ್, ಬ್ಲಾಕೇಜ್ ಇರುತ್ತೆ, ಹಾಗಾಗಿ ನಮಗೆ ರೋಗಗಳು ಜಾಸ್ತಿ ಆಗತ್ತೆ. ದಿನದಲ್ಲಿ 2 ಬಾರಿ ಈ ತರ ಸಮಾಧಿಗೆ 20 ನಿಮಿಷ ಯಾರು ಹೋಗ್ತಾರೋ ರೋಗ ಮುಕ್ತ, ವ್ಯಸನ ಮುಕ್ತ, ನೋವು ಮುಕ್ತ ಒಂದು ಜೀವನವನ್ನ ಎಲ್ಲರೂ ಪಡಿಬಹುದು. ಆಲ್ ಆಫ್ ಯು ಆರ್ ವೆರಿ ಕಂಫರ್ಟಬಲ್.
very stable, very relaxed, very confident, very energetic, very healthy, very receptive, very noble, very humble. So, one, coming from this state of mind, slowly you are moving towards conscious, wakeful mind. 2, 3, 4, 5. Slowly open your eyes and come back, sit down. Come on, get up. All of you get up. ಕೂತ್ಕೊಳ್ಳಿ. ಚಂದ ಅನಿಸ್ತಾ ಇದೆಯಾ? ಎಷ್ಟು ಖುಷಿ ಅನಿಸ್ತಾ ಇದೆ? ಕೈ ಎತ್ತಿ. ವೆರಿ ಗುಡ್. ಎಷ್ಟು ಜನ ಈ ದೇಹ ಬಿಟ್ಟು ಆಕಾಶಕ್ಕೆ ಹೋಗಿದ್ರಿ, ಅಲ್ಲಿ ದೇವತೆಗಳ ದರ್ಶನ ಆಯಿತು, ಅವರ ಆಶೀರ್ವಾದ ಪಡೆದ್ರಿ? ಕೈ ಎತ್ತಿ. ಯಾ, ದಟ್ಸ್ ಇಟ್. ಇಷ್ಟೊತ್ತು ಎಲ್ಲಿದೆ ಮತ್ತೆ? ದೇವ್ರ ಕಡೆ. ಭೂಲೋಕದಲ್ಲಿ ಇಲ್ಲ ಭೂಲೋಕದಲ್ಲಿ ಇರ್ಲಿಲ್ಲ, ದೇವಲೋಕದಲ್ಲಿದೆ. ಹಾ, ಯಾರನ್ನ ಭೇಟಿ ಮಾಡಿದೆ? ಸರಸ್ವತಿ, ಪಾರ್ವತಿ, ಶಿವ. ನಿಜವಾಗ್ಲೂ ಇವರು ಅದೃಷ್ಟವಂತರ್ರಿ. ಇಷ್ಟು ಈಸಿಯಾಗಿ ನಮಗೆ ದರ್ಶನ ಆದ್ರೆ ದರ್ಶನ ಆಗತ್ತೆ, ಬಟ್ ಆ ಮುಗ್ಧ ಸಂಗಯ್ಯನ ಹಾಗೆ ನಿಮ್ಮ ಮನಸ್ಸಿದೆಯಾ? ಸಿನ್ಸಿಯರ್ಲಿ ಆಸ್ಕ್ ಯು ಯೋರ್ಸೆಲ್ಫ್. ಬಟ್ ನಮ್ಮಲ್ಲಿ ಮುಗ್ಧತೆ ಇಲ್ಲ. ದರ್ ಇಸ್ ಎ ಕನ್ಫ್ಯೂಷನ್, ದರ್ ಇಸ್ ಲಾಟ್ ಆಫ್ ಡೌಟ್ಸ್. ಅಂತ ಮನಸ್ಸಿಗೆ ದರ್ಶನ ಆಗೋದಿಲ್ಲ. ಏನ್ ಧ್ಯಾನ ಮಾಡೋದು ಏನಾಗುತ್ತೆ ಅಂದ್ರೆ, ನಾವು ಮಕ್ಕಳಾಗ್ತೇವೆ. ಮಕ್ಕಳಂದ್ರೆ ದೇಹದಲ್ಲಿ ಚಿಕ್ಕ ಆಗೋದಂತಲ್ಲ, ಮನಸ್ಸಲ್ಲಿ ಬಹಳ ಸರಳ ಮುಗ್ಧ ಸ್ಥಿತಿಗೆ ಬರ್ತೇವೆ. ನಾವು ಇನ್ನೊಬ್ಬರನ್ನು ಕ್ಷಮಿಸ್ಬೋದು, ಇನ್ನೊಬ್ಬರನ್ನ ಪ್ರೀತಿಸ್ಬೋದು, ಇನ್ನೊಬ್ಬರನ್ನು ಗೌರವಿಸ್ಬೋದು. ಮುಗ್ಧವಾಗಿ ವಿ ಕ್ಯಾನ್ ರಿಯಲಿ ಎಂಜಾಯ್ ಅವರ್ ಲೈಫ್. ನಾವು ಯಾಕೆ ಎಂಜಾಯ್ ಮಾಡೋಕ್ಕಾಗ್ತಾ ಇಲ್ಲ? ಮಕ್ಕಳು ಯಾಕೆ ಲೈಫನ್ನು ಚೆನ್ನಾಗಿ ಎಂಜಾಯ್ ಮಾಡ್ತೇವೆ ಅಂತಂದ್ರೆ, ಅವರು ದೇ ಆಲ್ವೇಸ್ ಆಪರೇಟ್ ವಿತ್ ದೇರ್ ಇನ್ನರ್ ಮೈಂಡ್. ಓಕೆ, ಥ್ಯಾಂಕ್ ಯು ಸೋ ಮಚ್. There's a magic power of subconscious mind. Whenever you want to connect, yes, you can connect. You need not to respond to the external world. ಅಲ್ಲಿ ಪಾಮ್ ಬಸ್ಸುಗಳು ಹೋಗ್ಲಿ, ನಾನು ಸಂತೆಯಲ್ಲಿ ಕುತ್ಕೊಂಡು ಕೂಡ ಈ ಸಮಾಧಿ ಸ್ಥಿತಿಗೆ ಈಸಿಯಾಗಿ ಹೋಗ್ಬಲ್ಲ.